ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇದೊಂದು ಭಾರತದ ಸ್ವಾತಂತ್ರ್ಯ ಆಂದೋಲನದ ಕಥೆಗಳಲ್ಲಿ ಬಹು ಮುಖ್ಯವಾದಂತಹ ಘಟನೆ. ಇದನ್ನು ಚೌರಿ ಚೌರಾ ಘಟನೆ ಅಂತ ಕರೀತಾರೆ. ಇವತ್ತಿನ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರಾದಲ್ಲಿ ನಡೆದಂಥ ಘಟನೆ. ಇದಾದದ್ದು ಫೆಬ್ರವರಿ 5ನೇ ತಾರೀಕು 1922. ಆಗ ಗಾಂಧೀಜಿ ಶುರು ಮಾಡಿದಂಥ ಅಸಹಕಾರ ಆಂದೋಲನ ತೀವ್ರತೆ ಆಗ್ತಾ ಇತ್ತು. ಎಷ್ಟು ತೀವ್ರಕ್ಕೆ ಹೋಗಿತ್ತು ಅಂದರೆ ಇಡೀ ದೇಶ ಒಂದು ದೇಹ ಅನ್ನೋ ಹಾಗೆ ಬ್ರಿಟಿಷನ್ನ ವಿರೋಧಿಸಿ ಕೆಲಸ ಮಾಡ್ತಾ ಇದ್ರು. ಆ ಹೊತ್ತಿಗೆ ಒಂದಿಷ್ಟು ಮೆರವಣಿಗೆಯಲ್ಲಿ ಹೋದಂಥ ಜನ ಜಯಕಾರ ಮಾಡಿದರು, ಭಾರತ್ ಮಾತಾ ಕಿ ಜಯ ಅಂತ ಕೂಗಾಡಿದರು. ಅಲ್ಲಿದ್ದ ಪೊಲೀಸರು ಹೋಗಿ ಅಂತ ಹೇಳಿದಾಗ ಹೋಗಲಿಲ್ಲ. ಪೊಲೀಸರು ತಾಳ್ಮೆ ಕಳ್ಕೊಂಡು ಗುಂಡು ಹಾರಿಸ್ಬಿಟ್ರು. ಜನ ರೋಚಿಗೆದ್ಬಿಟ್ರು. ನಾವು ಮೆರವಣಿಗೆ ಹೋಗ್ತಿರೋ ಮೇಲೆ ಗುಂಡು ಹಾರಿಸಿದ್ರಲ್ಲ ಪೊಲೀಸರು ಅಂತ ಕೋಪದಿಂದ ಓಡಿದ್ರು. ಪೊಲೀಸರೆಲ್ಲ ಹೆದರ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ಬಿಟ್ರು. ಜನ ಏನು ಮಾಡಿದ್ರು ಅಂದರೆ ಒಳಗಿದ್ದವ್ರನ್ನ ಹೊರಗಡೆ ಬಾಗಿಲು ಹಾಕಿ ಕೀಲಿ ಹಾಕಿ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿಬಿಟ್ರು ಪೊಲೀಸ್ ಸ್ಟೇಷನ್ಗೆ. 25 ಜನ ಸತ್ತೋದ್ರು. ಅದರಲ್ಲಿ 22 ಜನ ಪೊಲೀಸರು, 3 ಜನ ಕೆಲಸ ಮಾಡುವಂಥವ್ರು. ಅನಾಹುತ ಅದು. 25 ಜನ ಬೆಂಕಿಯಲ್ಲಿ ಸುಟ್ಟು ಹೋಗೋದಂದ್ರೆ ಏನು ಅನಾಹುತ. ಆದರೆ ನೀವು ಕಲ್ಪನೆ ಮಾಡಿ, ಇಡೀ ದೇಶ ಭುಗಿಲೆದ್ದಾಗ, ಒಂದು ದೇಹ ಆಗಿ ಬ್ರಿಟಿಷರನ್ನು ವಿರೋಧಿಸ್ತಿರುವಾಗ ಈ ಘಟನೆ ಆಯ್ತಲ್ಲ. ಗಾಂಧಿ ಗೊತ್ತಾದ ತಕ್ಷಣ ಏನು ಮಾಡಿದ್ರು ಗೊತ್ತಾ? ಅಸಹಕಾರ ಆಂದೋಲನ ನಿಲ್ಲಿಸ್ಬಿಡಿ ಅಂದರು. ನೆಹರೂಗೆ ಆಶ್ಚರ್ಯ, ಪಟೇಲ್ರಿಗೆ ಆಶ್ಚರ್ಯ. ಬೇಡ ಬೇಡ ಗಾಂಧಿ ಅಂದ್ರು ಅವರು. ಬಪ್ಪು ಬೇಡ, ಈಗೆಲ್ಲ ದೇಶ ಒಂದಾಗಿದೆ, ಎಲ್ಲರ ಮನಸ್ಸು ಬ್ರಿಟಿಷರ ವಿರುದ್ಧ ಇದೆ. ಈ ಕ್ರೋಧ ಏನಿದೆಯೋ ಬ್ರಿಟಿಷರ ವಿರುದ್ಧ ಚೆನ್ನಾಗಿ ಬಳಸ್ಕೊಳ್ಳೋಣ, ಇದನ್ನು ಬಳಸ್ಕೊಂಡು ಬ್ರಿಟಿಷರು ಓಡಿಸೋಕೆ ಅನುಕೂಲ ಆಗುತ್ತೆ, ಬಿಡಬೇಡಿ ಈಗ ಅಂತ. ಗಾಂಧೀಜಿ ಹೇಳಿದ್ರು, ಇಲ್ಲ, ನಾವು ಎಲ್ಲಿವರೆಗೂ ಅಹಿಂಸೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ವೋ, ಅರ್ಗಿಸಿಕೊಳ್ಳೋದಿಲ್ವೋ ಅಲ್ಲಿವರೆಗೂ ನನಗಿದು ಬೇಡ ಅಂದರು. ಇದನ್ನ 108 ಆಯಾಮಗಳಲ್ಲಿ ನೋಡಬಹುದು ಸ್ನೇಹಿತರೆ ಘಟನೆಯನ್ನ. ಗಾಂಧೀಜಿ ಹೇಳ್ತಾರೆ, ನನಗೆ ಗುರಿ ಎಷ್ಟು ಮುಖ್ಯನೋ ಮಾರ್ಗನೂ ಅಷ್ಟೇ ಮುಖ್ಯ. ನನ್ನ ಗುರಿ ಶುದ್ಧ ಆಗಿದ್ದಾಗ ನನ್ನ ಮಾರ್ಗವೂ ಶುದ್ಧವಾಗಿರಬೇಕು. ಎಲ್ಲೂ ಅಹಿಂಸೆ ಮೂಲಕನೇ ಆಗಬೇಕು. ಹಿಂಸೆಯಿಂದ ಬಂದಂಥ ರಾಜ್ಯ ನನಗೆ ಬೇಡ. ಎಲ್ರಿಗೂ ಕೋಪ ಬಂದ್ಬಿಡ್ತು. ಜನರು ಅಂದ್ಬಿಟ್ರು, ಅಯ್ಯೋ ಗಾಂಧಿ ಹಿಂಗೆ ಮಾಡಿ ನಮಗೆ ತಕ್ಕೊಂಡ್ಬಿಟ್ರಲ್ಲ, ಆಂದೋಲನ ಹೋದದ್ದು ನಿಂತು ಹೋಯ್ತಲ್ಲ ಅಂತ. ಇನ್ನೊಂದು ವಿಚಾರ ಗಮನಿಸಬೇಕು ಸ್ನೇಹಿತರೆ. ಗಾಂಧಿನ ದೂಷಿಸೋಕ್ಕಿಂತ ಅವ್ರು ಹೇಳೋ ಹಾಗೆ ನನಗೆ ಹೇಗಾದರೂ ಲಾಭ ಸಿಕ್ಕರೆ ಸಾಕು, ಯಾವ ಹಾದಿಯಿಂದಾದರೂ ಆಗಲಿ ಅನ್ನುವಂಥ ಇವತ್ತಿನ ಕಾಲದಲ್ಲಿ ನನಗೆ ಮಾರ್ಗವೂ ಮುಖ್ಯ, ಗುರಿ ಅಷ್ಟೇ ಅನ್ನುವಂಥ ಗಾಂಧಿ ಅಪರೂಪದ ವ್ಯಕ್ತಿಯಾಗಿ ನಿಂತ್ಕೋತಾರೆ. ಇನ್ನೊಂದು ಅವರೊಂದು ಸ್ವಭಾವ ಆಗಿದ್ದದ್ದು, ಯಾರೇ ತಪ್ಪು ಮಾಡಿದರೂ ತಮ್ಮನ್ನು ಶಿಕ್ಷಿಸಿಕೊಳ್ಳುವಂಥ ಕೆಲಸ. ಅದು ಬಾಲ್ಯದಿಂದ ಬಂದಂಥದ್ದವ್ರಿಗೆ. ನೋಡಿ, ಆ ಚೌರಿ ಚೌರ ಘಟನೆಗೆ ತಾವು ಜವಾಬ್ದಾರಿ ಅಂತ ಹೇಳ್ತಾರೆ. 25 ಜನರು ಸತ್ತೋದ್ರಲ್ಲ, ಆ ಜನಕ್ಕೆ ನಾನು ಅಹಿಂಸೆಯನ್ನು ಕಲಿಸೋಕೆ ವಿಫಲ ಆಗಿದ್ದೇನೆ. ನಮ್ಮ ಆಂದೋಲನದಲ್ಲಿ ಭಾಗವಹಿಸಿದಂಥ ಸತ್ಯಾಗ್ರಹಿಗಳು ಅಹಿಂಸೆಯನ್ನು ಮರೆತು ಬಿಟ್ರಲ್ಲ, ತಪ್ಪು ನಂದು ಅಂತ ಹೇಳಿ 5 ದಿವಸ ಉಪವಾಸ ಮಾಡ್ತಾರೆ. 5 ದಿವಸ ಉಪವಾಸ ಮಾಡೋದಾದ್ಮೇಲೆ ಸರ್ಕಾರ ಅವರಿಗೆ ಜನರನ್ನು ರೊಚ್ಚಿಗೆಬ್ಸಿದ್ದೀರಿ ನೀವು ಅಂತ ಹೇಳಿ 6 ವರ್ಷ ಕಾರಾಗೃಹ ಶಿಕ್ಷೆ ಕೊಡ್ತಾರೆ. ನೆನೆಸ್ಕೋಬೇಕು ಸ್ನೇಹಿತರೆ ಇದನ್ನ. ಮತ್ತೊಬ್ಬರಾಗಿದ್ದರೆ ಉದ್ದೇಶಪೂರ್ವಕವಾಗಿ ಜನರನ್ನು ಕೆರಳಿಸಿ ಉಗ್ರತೆಗೆ ಎಳೆದು ಗಲಾಟೆ ಮಾಡಿ ವಸ್ತು ಹಾನಿ ಜೀವಹಾನಿ ಮಾಡಿ ತಮ್ಮ ಕಾರ್ಯ ಸಾಧನೆ ಮಾಡಿಸ್ಕೊಳ್ಳುವಂಥ ದಿವಸಗಳಲ್ಲಿ ರಾಷ್ಟ್ರದ ಹೋರಾಟದಲ್ಲಿ ಕೂಡ ಹಿಂಸೆ ಇರಬಾರದು ಅಂತ ಗಟ್ಟಿಯಾಗಿ ನಂಬಿಕೊಂಡು ಅದರಂತೆ ನಡೆದಂಥ ಗಾಂಧಿ ನಮ್ಮ ಜೀವನಕ್ಕೆ ಒಬ್ಬ ಮಾದರಿಯಾಗಿ ನಿಂತ್ಕೋತಾರೆ. ಹೀಗೆ ಹಿಂಸೆಗೆ ಮನ ಮಾಡದಂಥ ಗಾಂಧಿ ಇವತ್ತಿಗೆ ಹಿಂದೆಂದಿಗಿಂತಲೂ ಹೆಚ್ಚು ಬೇಕಾಗಿದೆ ನಮಗೆ. ಇವತ್ತು ಹಿಂಸೆಯ ದಳ್ಳುರಿಯಲ್ಲಿ ಬೆಂದಿಯಾದೇನೋ, ಜಾತಿಯ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಭೌಗೋಳಿಕ ಕಾರಣಗಳಿಂದಾಗಿರೋ ಒಬ್ಬರೊಬ್ಬರನ್ನು ದ್ವೇಷಿಸುವಂಥ ಪರಿಸ್ಥಿತಿಯೊಳಗೆ ಎಂದು ನಮ್ಮ ಮನಸ್ಸಲ್ಲಿ ಶಾಂತಿ ಬಂದಿತು, ಎಂದು ಅಹಿಂಸೆ ಬಂದಿತು ಅಂತ ಚಿಂತನೆ ಮಾಡಿದಾಗ ಗಾಂಧಿ ಒಬ್ಬ ಪರ್ಯಾಯವಾಗಿ ನಿಲ್ತಾರೆ ನಮ್ಮ ಮುಂದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ 2023-24ನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಎಸ್ ಕಾಲೇಜಿನಲ್ಲಿ BBA, BCom, BSc, BCA, BBA ಟೂರಿಸಂ ಅಂಡ್ ಟ್ರಾವೆಲ್ಸ್, BBA ಹಾಸ್ಪಿಟಾಲಿಟಿ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ MCom ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147053084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.
ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ನಿರ್ಮಾಣ ಎಸ್ಆರ್ ಭಟ್. ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.